ವಿಜಯ್ ಸರ್, ಈಗ ತಂದೆ ತಾಯಿಗೆ ಒಂದು ಆಲಯ ಕಟ್ಟಿಸೋದು ಬೇರೆ, ಆಲಯ ಕಟ್ಟಿಸಿದ ಮಾತ್ರಕ್ಕೆ ಅದು ಪ್ರೀತಿ ಇದೆ ಅಂತ ವ್ಯಕ್ತಪಡಿಸೋದಲ್ಲ. ಸೊ ಅವ್ರು ಇದ್ದಾಗ ಅವ್ರನ್ನ ಹೇಗೆ ನೋಡ್ಕೊಂಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನು ಪ್ರೂವ್ ಮಾಡಿದ್ದೀರ. ಅವ್ರ ಕೊನೆಯ ದಿನಗಳಲ್ಲಿ ನೀವು ಅವ್ರನ್ನ ಮಕ್ಕಳಾಗಿ ನೋಡ್ಕೊಂಡಿದ್ದನ್ನ ವಿಡಿಯೋಗಳ ಮೂಲಕ ನಾವೆಲ್ಲ ನೋಡಿದ್ವಿ ಕರೋನಾ ಟೈಮಲ್ಲಿ. ಅವ್ರನ್ನ ಯಾವ ರೀತಿ ಆರೈಕೆ ಮಾಡಿದ್ವಿ ಅಂತ. ಸೊ ಒಬ್ಬ ಸ್ಟಾರ್ ಆಗಿ ನೀವು ಫ್ಯಾನ್ಸ್ಗೆ ಅವರ ಪೇರೆಂಟ್ಸ್ನ ಹೇಗೆ ನೋಡ್ಕೋಬೇಕು ಅಂತ ಒಂದು ಸಣ್ಣ ಅಡ್ವೈಸ್ ಕೊಡೋದಾದ್ರೆ. ನಾನು ಅಭಿಮಾನಿಗಳು ಮುಂದೆ ಕೇಳ್ಕೊತೀನಿ, ಎಲ್ಲಕ್ಕಿಂತ ಕೇಳ್ಕೊತೀನಿ. ಕೊನೆಗಾಲದಲ್ಲಿ ತಾಯಿ ತಂದೆ ಮಕ್ಕಳಾಗ್ತಾರೆ, ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ತೀವಿ. ಯಾವ ದೋಷನೂ ಬರೋಲ್ಲ. ಗ್ರಹಚಾರದಲ್ಲಿ ಯಾವ ದೋಷ ಆಗಿಯೂ ಬರೋಲ್ಲ. ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಅಭಿಮಾನಿಗಳು ಅದೇ ಹೇಳೋದು. ಈಗ ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಿ ನಾನು ಯಾವ ದೋಷ, ಈ ದೋಷ, ಅದರಲ್ಲಿ ಗ್ರಹಚಾರ, ಇದ್ರ ಗ್ರಹಚಾರ ಶಾಂತಿ ಮಾಡಬೇಕು, ಏನು ಬೇಡ. ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಡು ನಾವು ಮಾಡಿದ್ರೆ ಅವ್ರು ತೋರಿಸ್ಕೊಂಡು ಅದನ್ನ ಕಳಿಸ್ಕೊಟ್ರೆ ಯಾವ ದೋಷವೂ ಇರೋಲ್ಲ. ಈ ಜಾಗನ ನೀವು ಫುಲ್ ಖಾಲಿ ಇದ್ದಾಗ ನೋಡಿರ್ತೀವಿ, ಅವ್ರು ಬಂದು ಇದ್ದಾಗೂ ನೋಡಿದ್ದೀವಿ. ಅಂದರೆ ನನಗೆ ಎಷ್ಟು ವ್ಯತ್ಯಾಸ ಕಾಣ್ತಿದೆ ಅಂದರೆ, ಈಗ ಎಲ್ಲ ಪಿಕ್ಚರ್ ಮೋಡ್ ಅಂದರೆ ಶೂಟಿಂಗ್ ಮೋಡ್ ಇದೆ. ಈಗ ಎಲ್ಲ ಪಾಕದ ಬರ್ತಾ ಇರೋದು ಅಥವಾ ಹೊಗೆ ಬರ್ತಾ ಇರೋದು ಎಲ್ಲ ಶೂಟಿಂಗ್ ಟೆಕ್ನಾಲಜಿ. ಸಲಗ ಆದ ನಂತರ ಭೀಮನಿಗೂ ಸಲಗನಿಗೂ ಟೆಕ್ನಿಕಲಿ ಎಷ್ಟು ವ್ಯತ್ಯಾಸ ಕಾಣುತ್ತೆ ಅದು ತಾವೇ ನೋಡಿ ಹೇಳಬೇಕು. ಯಾಕೆಂದರೆ ಇವಾಗಲೂ ಅದೇ ನಮ್ಮೆಲ್ಲ ಪ್ರಯತ್ನ ಅದರ ರಿಸಲ್ಟ್ಗೆ ಯಾವಾಗಲೂ ಕಾಯ್ತಾರೆ. ನಾವು ನೋಡಿ ಈ ಥರ ಮಾಡಬೇಕು ಅಂತ ಅಂದರೆ ಈ ಥರ ಡಿಸೈನು ಏನು ಆ ಥರ ಸ್ಟಡಿ ಮಾಡಿರುತ್ತೆ ಏನಿಲ್ಲ. ನನ್ನ ಅನ್ಕೊಳ್ತೀವಿ, ನಾನು ನನ್ನ ಟೀಮು ಎಲ್ಲ ನನಗೆ ಅನ್ನಿಸ್ತು ಒಂದು ದೇವಸ್ಥಾನ ಥರ ಮಾಡಬೇಕು. ಅವತ್ತು ಬಂದರೆ ಒಂದು ದೇವಸ್ಥಾನ ಆಗ್ತದೆ. ಇವತ್ತು ನನಗೆ ಜನ್ಮ ಕೊಟ್ಟಿಲ್ಲ, ಅದು ಅವರು ವಿಶೇಷವಾಗಿ ಕಾಣಬೇಕು. ನಾನು ಪ್ರಪಂಚದ ಕಣ್ಣು ವಿಶೇಷವಾಗಿ ಕಂಡ್ರೆ ಸಾಕು. ಯಾಕೆಂದರೆ ಇಡೀ ಪ್ರಪಂಚ ನೋಡುತ್ತಾ ಇದ್ದಾರೆ. ಅವರು ಪ್ರಪಂಚದ ದೇವರುಗಳು ನೋಡಿ. ನಮಗಿರೋ ನಾಲೆಜ್ ಪ್ರಕಾರ ನೀವು ಒಬ್ಬರೇ ಅನಿಸುತ್ತೆ ತಂದೆ ತಾಯಿಯ ಈ ಥರದ ವಿಚಾರದಲ್ಲಿ ಬರ್ತಡೇ ಆಚರಿಸ್ಕೊಂತಾರೆ ಎಲ್ಲ ನಟರ ಪೈಕಿ. ಒಂದು ರೆಕಾರ್ಡ್ ಇದೆ. ನನಗೆ ಅದೇನೋ ಅಲ್ಲ, ಅಪ್ಪ ಅಮ್ಮ ಇದ್ದಾಗ್ಲೂ ದುನಿಯಾ ವಿಜಯ್ ಅವ್ರ ಬರ್ಡೇನ ಸಮಾಧಿಗಳಲ್ಲಿ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು. ಈಗಲೂ ಸಹ ಅದೇ ಥರನೇ ಈ ಥರ ಮಾಡ್ತೀವಿ. ಹೌದು, ಅದೇ ಅದು ಗೊತ್ತಾಗೋದಿಲ್ಲ. ಸರ್, ನಿಮ್ಮ ತುಂಬ ಥ್ಯಾಂಕ್ಸ್. ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ಇವತ್ತು ಒಂದೇ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆದಷ್ಟು ಜಲ್ದಿ ಕರೆಕ್ಟಾಗಿ ಬರ್ತೀವಿ. ಅದೊಂದು ಡೇಟ್ ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಇಡೀ ಸಿನಿಮಾ ಇವತ್ತಿನ ಯೂತ್ಸ್ಗೆ ನಮಸ್ಕಾರ ಮಾಡಿದ್ದೀವಿ. ಅಂದರೆ ನಾವೇನೋ ಕರ್ಕೊಂಡಿದ್ದೀವಿ, ಎಲ್ಲ ಏನು ಕರ್ಕೊಂಡೋಗಿದ್ದೀವಿ ಈಗ ನಾವು ಅದನ್ನು ಮನಸ್ಸಲ್ಲಿಟ್ಕೊಂಡು ಇನ್ನೊಂದು ಪ್ರಯತ್ನ ಪಡ್ತೀವಿ. ಇದೊಂದು ಆ ಪ್ರಯತ್ನಕ್ಕೆ ಎಲ್ಲರ ಆಶೀರ್ವಾದ ಬೇಕು. ಮಾಧ್ಯಮ, ಜನತೆ ಎಲ್ಲರೂ ಇದೆ. ಅದೇ ನಿಮ್ಮ ಬ್ಯೂಟಿ ಸೀಕ್ರೆಟು, ಫಿಟ್ನೆಸ್ ಸೀಕ್ರೆಟು ಒಂಚೂರು ಹೇಳ್ಕೊಟ್ರೆ ಎಲ್ರಿಗೂ ಯೂಸ್ ಆಗುತ್ತೆ. ಸರ್ ಏನಿಲ್ಲ ಸರ್, ಅಂದರೆ ಇಡೇ ವರ್ಕೌಟ್ ಮಾಡೋದು, ಆಮೇಲೆ ಜಂಕ್ ಫುಡ್ ತಿಂದಿರೋದಷ್ಟೇ. ಹೌದು. ನನಗೆ ಅದೇ ಈ ಬುದ್ಧಿ ಅನ್ನೋ ವಿಶೇಷತೆ ಎಲ್ಲ ಕಡೆ ಓಡಾಡಿ ಓಡಾಡಿದ್ದೆ, ಎಲ್ಲ ಓಡಾಡ್ಕೊಂಡು ಫ್ರೆಂಡ್ಸು ಮಾತಾಡಿಸ್ಕೊಂಡು ಅದನ್ನು ನೆನಪಾಗಿ ಹೊಂದ್ಕೊಳ್ತೀವಿ. ಬಿಕಾಸ್ ಯಾವತ್ತೂ ಗ್ರೇಟ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.